to our YouTube channel Crazy Sisters Teju and Deeksha. ವಾಯ್ಸ್ ಬರ್ತಿಲ್ಲ ಅಂತ ಅಂದ್ಕೊಂಡ್ಬಿಡಿ. ಇವಾಗ ಬಂದುಬಿಟ್ಟು 3:30 ಆಗ್ತೈತೆ. ಅದಕ್ಕೆ ನಾವು ಅಷ್ಟು ಮೆತ್ತು ಮಾತಾಡ್ತೀವಿ. ಅದಕ್ಕೆ ಅಷ್ಟು ವಿಡಿಯೋ ಮಾಡ್ತಿದ್ದೀವಿ. ಅದಕ್ಕೆ ಅಷ್ಟು ಮೆತ್ತು ಮಾತಾಡ್ತಾರೆ. ಕೇಳಿಸ್ಕೊಂತಿದ್ದಾರೆ ಅದೇ ನಾನು ವಿಡಿಯೋ ಬರ್ತಿದ್ದೆ. ಕೇಳಿಸ್ತೀವಿ, ನಿಮ್ಗೆ ಕೇಳಿಸ್ಬೇಕು ಅಂದ್ಬಿಟ್ಟು ನಾನು ಜೋರಾಗಿ ಮಾತಾಡ್ತಿರೋದು. ಆ ವೀಡಿಯೋಲಿ ಕೇಳಿಸೋದೇ ಇರೋಲ್ಲ. ಅದಕ್ಕೆ ನಾನು ಜೋರಾಗಿ ಮಾತಾಡ್ತಿದ್ದೀನಿ. ಮೈಕ್ ಬೇಕು ನಮಗೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಖಾಲಿ ರೋಡ್ ಇದ್ದಿದೆ ಸೊ ಇದು ನಮ್ಮದೇ ರೋಡು. ಸೊ ಗೈಸ್, ನಾವಿವತ್ತು ಧೂಪ್ನಲ್ಲಿ ಹಸಿ ಕರ್ಗಾಗಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕರ್ಗ ಇರೋದು 11th ಆ್ಯಂಡ್ 12th ಬೆಳಗ್ಗೆ. ನಾವು ಬರೀ ಕರ್ಗ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ನಾವು ಯಾವತ್ತೂ ಹಸಿ ಕರ್ಗನೇ ನೋಡಿಲ್ಲ. ಸೊ ಅದಕ್ಕೆ ಮಮ್ಮಿ ಬಂದು ಎಲ್ಲ ನೋಡೋಣ ಒಂದು ಸತಿ ಅಟ್ಲೀಸ್ಟ್ ಅಂತ ಅಂದ್ಬಿಟ್ಟು ಸೊ ಹಸಿ ಕರ್ಗಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು 1 ವಾರ ಮುಂಚೆನೇ ಸ್ಟಾರ್ಟ್ ಆಗಿದೆ. ಏನೇನೋ ಮಾಡ್ತಾ ಇದ್ದಾರೆ. ನೆನೆ ದೀಪ ಇತ್ತು, ಏನೋ ಸರಿಯಾಗಿ ಬರ್ತಿಲ್ವ ವಿಡಿಯೋ. ಸೊ ಏನೇನೋ ಮಾಡ್ತಿದ್ದಾರೆ, ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ನಮ್ಗೆ ಇದೇ ಏರಿಯಲ್ಲಿ 20 ವರ್ಷದಿಂದಿದ್ರು ನಾವು ಪಲ್ಲಕ್ಕಿನೇ ಮೊನ್ನೆ ಒಂದು 5-6 ವರ್ಷದಿಂದ ಅಷ್ಟು ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ನಂಗೆ ಗೊತ್ತೇ ಇದ್ದಿಲ್ಲ. ಆಮೇಲೆ ನಾನು ಪಲ್ಲಕ್ಕಿ ನೋಡ್ಬೇಕು ಅಂದಿದ್ದಕ್ಕೆ ನಮ್ಮ ಗೊತ್ತಾಗ್ತಿದೆ. ಫಸ್ಟ್ ಆಫ್ ಆಲ್ ನಮ್ಮ ಮಮ್ಮಿ ಕರ್ಕೊಂಡು ಹೋಗಿದ್ರು ಚಿಕ್ಕ ವಯಸ್ಸಲ್ಲಿ. ಆ್ಯಂಡ್ ಕರ್ಗಾನು ನನಗೊಂದು 4-5 ಇಯರ್ಸ್ ಇದ್ದಾನೆ ಗೊತ್ತಾಗಿತ್ತು. ಅಲ್ಸೂರ್ದು ಒಂದೇ ನೋಡಿರೋದು ನಾನು, ಅದು 2 ಟೈಮ್ಸ್ ಅಷ್ಟೇ. ಸೊ ಧೂಪ್ನಲ್ಲಿ ಕರ್ಗ ನೋಡೋಣ. ಆ್ಯಂಡ್ ನನಗೆ ಮಮ್ಮಿಗೆ ಬೆಂಗಳೂರು ಕರ್ಗ ಒಂದ್ಸತಿ ಅದು ನೋಡಬೇಕು. ಸೊ ನೆಕ್ಸ್ಟ್ ಇಯರ್ ನೋಡೋಣ. ಸೊ ಇವಾಗ ಧೂಪ್ನಲ್ಲಿ ಹೋಗಬೇಕು. ಬನ್ನಿ ಹೋಗೋಣ. ಆ್ಯಕ್ಚುಲಿ ಗಾಯ್ಸ್, ನಾನು ಬ್ಯಾಕ್ ಕ್ಯಾಮ್ರಾಯಿಂದ ವ್ಲಾಗ್ ಮಾಡಿದೆ, ಅದಕ್ಕೆ ಕಾಣಿಲ್ಲ. ಇವಾಗ ಫ್ರಂಟಲ್ಲಿ ಮಾಡ್ತಿದ್ದೀನಿ. ಯಾರು ನೋಡ್ಕೊಂಡು ಹೋಗ್ತಾರೆ 3 ಗಂಟೆಗೆ ಏನು ಮಾಡ್ತಾಳೆ ಹೇಳು ಅಂತ. ಗಾಯ್ಸ್, ಇದೆ ಧೂಪ್ನಲ್ಲಿ ಏರಿಯಾ. ಆ್ಯಂಡ್ ಈ ಕಡೆನೂ ಒಂದು ದೇವಸ್ಥಾನ ಇದೆ, ಆ ಕಡೆನೂ ಒಂದು ದೇವಸ್ಥಾನ ಇದೆ. ನೋಡಿ ಹೂವು ಎಲ್ಲ ಹಾಕಿದ್ದಾರೆ. ಎಲ್ಲ ಹಾಕಿದ್ದಾರೆ ಫೋಟೋ. ಸೊ ಗಾಯ್ಸ್, ನಾವು ಬಂದ್ವಿ. ಆ್ಯಂಡ್ ಇಲ್ಲಿ ಎಷ್ಟೊಂದು ಜನ ಏನೇನೋ ಮಾಡ್ತಿದ್ದಾರೆ ಗೈಸ್, ನನಗೆ ಗೊತ್ತಾಯಿದ್ದೀನಿ. ಗೈಸ್, ನಾವು ಹೊಸ ಫ್ರೆಂಡು ಚಂದ್ರಲೇಖ ಅಕ್ಕ ಅಂತ. ಗೈಸ್, ನಮಗೆ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಮಾಡಿಕೊಡ್ತಾರೆ ಇವಾಗ. ನೆಕ್ಸ್ಟು ಅಲ್ಲೂ ರಂಗೋಲಿ ಹಾಕ್ತಿದ್ದಾರೆ, ಇಲ್ಲೂ ಹಾಕ್ತಿದ್ದಾರೆ. ಡಾಗ್ ಇದು ದೀಕ್ಷಾ ಥರನೇ ಆಗ್ತಾಯಿದೆ ನೋಡಿ. ಸೊ ಡಿಸ್ರೆಸ್ಪೆಕ್ಟ್ಫುಲ್. ಗಾಯ್ಸ್, ಈ ದೇವಸ್ಥಾನ ಇವಾಗ ಬಿಡೋದು ಒಳಗಡೆ ಹೋಗೋಕ್ಕೆ, ಸುಮ್ಮನೆ ಬೈಸ್ಕೊಳ್ಳೋದೇನಕ್ಕೆ. ಸೊ ಇಲ್ಲಿಂದಾನೇ ನೋಡಿ ರಂಗೋಲಿ ನೋಡಿ ಚೆನ್ನಾಗಿ ಹಾಕಿದ್ದಾರೆ. ಚೆನ್ನಾಗಿದೆ. ಈ ಥರ ಫ್ಲವರಲ್ಲಿ ಮಾಡಿದ್ರೇ ಇಷ್ಟ. ಎಷ್ಟು ರಂಗೋಲಿ ಇದೆ ನೋಡಿ. ಏನಲ್ಲ ಏನೇ ಬೈಸ್ಕೊಂಡಿದ್ದಾಯ್ತಾ ಬೆಳಗ್ಗೆ ಗಾಡಿ ಹೊಡೆದು ಬಿಡ್ತಾರೆ ಗಾಡಿಗೆ. ಓ, ಇದಕ್ಕೇನ ಇಷ್ಟು ಬೇಗ ಅವ್ರು ಆರ್ಚ್ ರೆಡಿ ಮಾಡ್ತಿದ್ದಿದ್ದು? ಇದು ರೀಸೆಂಟಾಗೇ ಮಾಡಿದ್ದು. ಸೊ ಗೈಸ್, ನಾವು ಇವಾಗ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನೋ ಕಾಣ್ತಿಲ್ಲ ಆ್ಯಕ್ಚುಲಿ. ಪೂಜೆ ಮಾಡ್ತಾ ಇದ್ದಾರೆ.
చూస్తారు పంపించారండి ಕೂತ್ಕಮ್ಮ ಹಂಗೆ ಗೋವಿಂದ 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 ದೂರಿಂದ ವಾಂಗ್ಯಾಗ ಹೇಗೆ ಬಗ್ತಾಗ ಕೆಳಗಡೆ ಹಾಗೆ ಈ ಕಡೆ ಬಗ್ಗೆ ಬರ್ತಾ ಇದೆ இரு இன்னும் ஆன் பண்ணலடா
அது எங்கள் வீட்டில் எங்கில்லை நான் ஃபோன் பண்ணிட்டேன். Right,
ನಾವಿವಾಗ ದೇವಸ್ಥಾನ ಹತ್ರ ಇವಾಗ ಕರ್ಗ ನೋಡಕ್ ನಿಂತಿದ್ದಾರೆ. ಭಯ ಆಯ್ತು ನನಗೆ, ಸ್ವಾಮಿ ಭಯ ಆಯ್ತು ಅಂತ. ನಾವಿವಾಗ ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ. ಕೇಳಿಸ್ತಿದೆ ಅಲ್ವಾ ಗೊತ್ತಿಲ್ಲ, ಎಷ್ಟೊಂದು ಥಾಟ್ಸ್ ಇದೆ, ಒತ್ತ ಪಾಪ ಕ್ಲಿಯರ್ ಮಾಡ್ಕೊಂಡು ಸರಿ ಸರಿ ಇವಾಗ ಕಟ್ ಮಾಡಿ ಎಲ್ಲ. ನಾನು ಒಂದು ನಿಮಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ಬೇಕು, ಆಮೇಲೆ ಹೇಳ್ತೀನಿ.
ಕರ್ಗ ಇನ್ನೂ ರೌಂಡ್ ಹೊಡಿತಾರಂತೆ. ಸೊ ನಾವು ಸಾಕಂತ ಬಂದ್ವಿ. ಇನ್ನೂ ಒಂದು ರೌಂಡ್ ಹೊಡಿತಾರೆ. ಇನ್ನೂ ಒಂದು 9 ಅಂತ ಹೇಳ್ತಾರೆ. 3 ಆ್ಯಂಡ್ ನಿಮ್ಗೆ ಒಂದು ಸ್ಟೋರಿ ಹೇಳಬೇಕು. ನಾವು ಲಾಸ್ಟ್ ಟೈಮ್ ದೊಮ್ಲೂರು ಪಲ್ಲಕ್ಕಿ ಬಂದಿದ್ವಲ್ಲ, ಸೇಮ್ ಹಂಗೆ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಆ್ಯಕ್ಚುಲಿ ಟೀ ಮಾತ್ರ ಇರೋದು. ಸೊ ಗೈಸ್ ಎಲ್ಲ ಮುಗೀತು ಆ್ಯಂಡ್ ನಾನು ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟೆ ಆ್ಯಸ್ ಯೂಶ್ವಲ್. ನಾನು ಹೇಳ್ತಿದ್ನಲ್ಲ ಒಂದು ಸ್ಟೋರಿ ಹೇಳ್ಬೇಕು ನಿಮಗೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ತೆಗಿಯೋವಾಗ ನಾನು ಫಸ್ಟ್ ಟೈಮ್ ಕರ್ಗ ನೋಡಿದ್ದು. ಆ್ಯಂಡ್ ನಾನು ಎಲ್ಲರೂ ಫಸ್ಟ್ ಟೈಮ್ ನೋಡಿದ್ದೀವಿ. ನಾವೆಲ್ಲರೂ ಫಸ್ಟ್ ಟೈಮ್ ನೋಡಿದ್ದು ಡೈರೆಕ್ಟಾಗಿ. ಅದು ಇಷ್ಟು ಹತ್ರ ನಂಗೆ ನೋಡಿಬಿಟ್ಟು ತಲೆ ಸುತ್ತೋ ಥರ ಆಗ್ತಾಯಿತ್ತು. ನನಗೆ ಭಯ ಆಗ್ತಿದ್ದೆ, ಎಲ್ಲಿ ಬಿದ್ದುಬಿಡ್ತೀನೋ. ಇವಳು ಮಮ್ಮಿ ಬೇರೆ ಅಷ್ಟು ದೂರದಲ್ಲಿದ್ದರು. ನಾನು ಇವಳ ಜೊತೆ ಇದ್ದೆ, ಇವಳು ಏನು ಮಾಡ್ತಾಳೋ ಅಂತಂದ್ಬಿಟ್ಟು ಅಷ್ಟು ಜೋರಾಗಿ ಉಸಿರಾಡ್ಕೊಂಡು. ನೀರು ಬೇಕಿತ್ತು ನನಗೆ, ನೀರು ಸಿಕ್ಕಿಲ್ಲ. ಆ್ಯಂಡ್ ಅದಕ್ಕೆ ಮುಂಚೆ ಯಾರೋ ಒಬ್ಬರು ತಲೆ ಸುತ್ತ ಬಿದ್ದಿದ್ರು. ಸೊ ನಾನು ತಲೆ ಸುತ್ತ ಬಿದ್ದುಬಿಡ್ತೀನಿ ಅಂದ್ಕೊಂಡಿದ್ದೆ. ಆಮೇಲೆ ಕಷ್ಟಪಟ್ಕೊಂಡು ಮ್ಯಾನೇಜ್ ಮಾಡಿದೆ. ಅದೊಂದು ಹೇಳ್ಬೇಕಿತ್ತು. ಆಮೇಲೆ ಮಮ್ಮಿ ಬಂದ್ಬಿಟ್ಟು ಹೇಳ್ತಾಯಿದ್ರು, ಏನಕ್ಕೆ ಅಷ್ಟು ಭಯ ನಿಮಗೆ ಅಂತಂದ್ಬಿಟ್ಟು. ನಂಗೆ ಅದು ಭಯ ಅಲ್ಲ, ಅದು ಒಂಥರ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಫೀಲಿಂಗ್ ಒಂಥರ. ಆ್ಯಂಡ್ ಫುಲ್ ಎಲ್ಲ ಕರ್ಗ ಎಲ್ಲ ಮುಗಿದ್ಮೇಲೆ ಸರ್ಕಲಲ್ಲಿ ಬಂದಿದ್ರಲ್ವಾ, ಆವಾಗ ಅದೆಲ್ಲ ನೋಡ್ಬಿಟ್ಟು ಒಂಥರ ಮೈಂಡ್ ಪೀಸ್ಫುಲ್ ಆಯಿತು. ಲೈಕ್ ಫಸ್ಟ್ ಟೈಮ್ ನಾವು ಕರ್ಗಾನು ಎದ್ದೋಳು ಫಸ್ಟು ಕರ್ಗಾನೂ ಅಲ್ಲ, ನಾವು ಹಸಿ ಕರ್ಗ ನೋಡಿರೋದು. ಅದಕ್ಕೇ ನಮಗೆ ತುಂಬ ಖುಷಿ ಆಯಿತು, ತುಂಬ ಮೈಂಡ್ ಪೀಸ್ ಆಯಿತು. ಆ್ಯಂಡ್ ಅದಾದಮೇಲೆ ನಮಗೆ ಎಷ್ಟೊಂದು ಇವತ್ತು ಫುಲ್ ಹೆಕ್ಟಿಕ್ ಡೇ, ನಂಗೆ ಆಗ್ತಾನೇ ಇಲ್ಲ ಇವತ್ತು. ಅದೆಲ್ಲ ಬಿಡಿ, ಇವತ್ತು ಈ ವ್ಲಾಗಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಕರ್ಗ. ಆ್ಯಂಡ್ ನಾಡಿದ್ದು ಕರ್ಗ ಇದೆ, ಅದ್ರದ್ದು ವಿಡಿಯೋ ಎಲ್ಲ ಮಾಡ್ತೀವಿ. ಆ್ಯಂಡ್ ಪಲ್ಲಕ್ಕಿ ಕೂಡ ಇದೆ ಅಂತ. ಸೊ ಈ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ನನ್ನ ಕಾಲು ನಾನು ಚೆನ್ನಾಗಿ ತುಳಿದ್ಬಿಟ್ರು. ಯಾರೋ ಚಪ್ಪಲಿ ಬೇರೆ ಹಾಕೊಂಡು ತುಳಿದ್ರು, ಚರ್ಮ ಉಚ್ಕೊಂಡು ಹೋಗಿದೆ ನನಗೆ. ಯಾರು ಉದೀತಾ ಇದೆ ರೆಡ್ಡಾಗಿ. ಅಯ್ಯೋ ನಮ್ಮ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಗೈಸ್ ನಿಮಗೋಸ್ಕರ. ಈ ವಿಡಿಯೋಗೆ ಲೈಕ್ಸ್ ಬಂದಿಲ್ಲ ಅಂದರೆ ಅಷ್ಟೇ. ನಾನು ವ್ಯೂಸ್ 10K ಹೋಗಬೇಕು. 10K ವ್ಯೂಸ್ ಆ್ಯಂಡ್ 1K ಲೈಕ್ಸ್. ಈ ಥರ ಏನಾದರೂ ಹೋದರೆ ನಾನು ನಿಮ್ಗೆ ಏನಾದರೂ ಒಂದು ಚಾಲೆಂಜ್ ಮಾಡ್ತೀನಿ. ನಿಮ್ಗೇನು ಮಾಡಬೇಕು ಹೇಳಿ. ಯಾರು ಹೇಳ್ತಾರೆ? ಇಲ್ಲ, ಈ ವಿಡಿಯೋ ಏನಾದರೂ 10K ವ್ಯೂಸ್ ಹೋಗಿ 1K ಲೈಕ್ಸ್ ಹೋದರೆ ನಿಮ್ಗೇನು ನಾವಿಬ್ಬರು ಏನು ಮಾಡಬೇಕು ಅಂತ ಕಮೆಂಟಲ್ಲಿ ಹಾಕಿ, ನಾವು ಖಂಡಿತ ಅದನ್ನು ಮಾಡ್ತೀವಿ. ಸೊ ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.